ನಾಲ್ಕನೇದು ತುರಿಯೇ ಧರ್ಮಕಲಾ ಸರ್ಗೆ ನರನಾರಾಯಣವು ಋಷಿ. ನರನಾರಾಯಣರ ಅವತಾರ ನಾಲ್ಕನೇದು. ಅಂದರೆ ಅದನ್ನು 4, 5 ಅಂತ ಇಟ್ಟುಕೊಂಡ್ರೆ 24 ಅವತಾರ ಆಗತ್ತೆ. ನರನಾರಾಯಣರು ಮತ್ತೆ ಧರ್ಮದೇವತೆಯ ಮಕ್ಕಳಾಗಿ ಜನಿಸಿ ಆ ಮೂರ್ತಿಯಿಂದ ಆ ಪತ್ನಿಯಲ್ಲಿ ಅವರು ಧರ್ಮಕಲಾ ಸರ್ಗೆ ನರನಾರಾಯಣವು ಋಷಿ. ಇಬ್ಬರು ಋಷಿಗಳಾಗಿ ಏನ್ ಮಾಡಿದರು? ಭೂತ್ವಾತ್ಮಶಮೋಪೇತ ಮಕರೋ ದುಶ್ಚರಂ ತಪಃ. ಇಬ್ಬರು ಋಷಿಗಳಾಗಿ, ಅದರಲ್ಲಿ ನರ ಭಗವಂತನ ಸಾಕ್ಷಾತ್ ಅವತಾರ ಅಲ್ಲ, ನರ ಶೇಷನ ಅವತಾರ. ಹೇಗೆ ರಾಮ ಲಕ್ಷ್ಮಣನೋ ಹಾಗೆ ಶೇಷಾಂಶ ಭಗವಂತನ ಆವೇಶ. ನಾರಾಯಣ ಸ್ವತಃ ನಾರಾಯಣ, ಒಂದು ಸ್ವಯಂ ಅವತಾರ, ಮತ್ತೊಂದು ಆವೇಶ ಅವತಾರ. ಈ ಇಬ್ಬರು ನರಪರ್ವತ ನಾರಾಯಣ ಪರ್ವತ ಅಂತ ಇವತ್ತಿಗೂ ಇದೆ. ವ್ಯಾಸಾಶ್ರಮ ಇದ್ದ ಹಾಗೆ ನರನಾರಾಯಣ ಆಶ್ರಮ ಅಂತ. ಅಲ್ಲಿ ಒಂದು ಕಣಿವೆ ಇದೆ, ಫ್ಲವರ್ಸ್, ವ್ಯಾಲಿ ಆಫ್ ಫ್ಲವರ್ಸ್ ಅಂತ. ಆ ವ್ಯಾಲಿ ಆಫ್ ಫ್ಲವರ್ಸ್ ಅನ್ನ ಅಲ್ಲಿ ಅವರು ಧ್ಯುಂದರ್ ವ್ಯಾಲಿ ಅಂತ ಕರೀತಾರೆ, ಹಿಮಾಲಯದ ಅಲ್ಲಿಯ ಊರಿನ ಜನ. ಅದು ನರನಾರಾಯಣ ಆಶ್ರಮ ಅದ ಒಂದು ಪರಿಸರ. ಯಾಕೆಂದ್ರೆ ಹಿಮಾಲಯ ಪರ್ವತ ಅದ ಶಿಖರದ ಪಾಂಡುಕೇಶ್ವರ ಅಂತ ನಿಮ್ಗೆ ಗೊತ್ತಿದ್ದು ಹೋಗುವಾಗ, ಅಥವಾ ಅದರಿಂದ ಆಚೆ ಗಂಧಮಾದನ ಅಂತ ಹೇಳ್ತಾರೆ. ಆ ಗಂಧಮಾದನ ಶಿಖರದ ಒಂದು ಸೈಡ್ನಲ್ಲಿ ವ್ಯಾಸಾಶ್ರಮ, ಇನ್ನೊಂದು ಸೈಡ್ನಲ್ಲಿ ನರನಾರಾಯಣ ಆಶ್ರಮ. ಅಲ್ಲಿ ನರನಾರಾಯಣರು ಶಾಸ್ತ್ರದ ಪ್ರಕಾರ ಇವತ್ತಿಗೂ ತಪಸ್ಸು ಮಾಡ್ತಾ ಇದ್ದಾರೆ. ಅವರು ಅವತಾರ ಸಮಾಪ್ತಿ ಮಾಡಿಲ್ಲ. ಅದ್ಭುತವಾದ ಅವತಾರ ಅದು. ಯಾಕೆಂದ್ರೆ ತಪಸ್ಸು ಅಂದ್ರೆ ಏನು ಅಂತ ತೋರಿಸಿದ ಅವತಾರ. ತಪಸ್ಸಿನಲ್ಲಿ ಏನು ಅಂದ್ರೆ 2 ಮುಖ್ಯ. ಒಂದು ಕಾಮವನ್ನು ಗೆಲ್ಲಬೇಕು, ಒಂದು ಕ್ರೋಧವನ್ನು ಗೆಲ್ಲಬೇಕು. ಇದರಲ್ಲಿ ವಿಚಿತ್ರ ಏನು ಹೇಳ್ತಾರೆ ಗೊತ್ತಾ? ಕಾಮವನ್ನಾದರೂ ಗೆಲ್ಲಬಹುದಂತೆ ಹಠ ಯೋಗದಿಂದ. ಸೆಕ್ಸ್ ಅನ್ನು ಓವರ್ಕಮ್ ಮಾಡಬಹುದು, ಕೋಪವನ್ನು ಗೆಲ್ಲಕ್ಕಾಗಲ್ಲ. ಅದು ಪ್ರಾಯ ಎಲ್ಲರಿಗೂ ಮನೆಯಲ್ಲಿ ಹೆಂಗಸರಿಗೆ ಮಕ್ಕಳಿಗೆ ಗೊತ್ತಾಗತ್ತೆ. ಮನೆಯ ಯಜಮಾನರಿಗೆ ಈ ಹಾಗೆ ಅಕಾರಣವಾಗಿ ಸಿಟ್ಟು ಬಂದು ಅಂತ ಹಾಕಿಬಿಡ್ತಾರೆ. ಇಡೀ ಮನೆ ನರಕ ಮಾಡಿಬಿಡ್ತಾರೆ ಗಂಡಸರು. ಯಾಕೆಂದ್ರೆ ಸಿಟ್ಟು ತಡೀಲಿಕ್ಕಾಗಲ್ಲ. ಆಮೇಲೆ ಅಯ್ಯೋ ಸಿಟ್ಟು ಬಂದುಬಿಡ್ತಲ್ಲ, ಸಿಟ್ಟು ಮಾಡಬಾರ್ದಿತ್ತು, ಮತ್ತೆ ಪಶ್ಚಾತ್ತಾಪ ಆಗೋದು. ಪಶ್ಚಾತ್ತಾಪ ಆಗೋ ಮುಂಚೆ ಸಿಟ್ಟು ಮಾಡಬೇಕಾದ ಅನರ್ಥವನ್ನು ಮಾಡಿಬಿಟ್ಟಿರುತ್ತೆ. ಅದು ಸಿಟ್ಟನ್ನು ಗೆಲ್ಲುವುದು ಬಹಳ ಕಷ್ಟ ಅಂತ. ಅದು ತಮಾಷೆ ಏನು ಗೊತ್ತುಂಟ? ಕಾಮ ಅನ್ನೋದು ಇನ್ಸ್ಟಿಂಕ್ಟ್, ಮನುಷ್ಯನ ದೇಹ ಸಹಜವಾದ ಧರ್ಮ. ಅದು ಬಲಾತ್ಕಾರವಾಗಿ ಬರೆಸಿದ್ದಲ್ಲ. ಸಿಟ್ಟು ದೇಹ ಸಹಜವೂ ಅಲ್ಲ, ಮನುಷ್ಯನ ಮನಸ್ಸಿಗೆ ಸಹಜವೂ ಅಲ್ಲ. ಅದನ್ನ ನಾವೇ ಬರೆಸಿಕೊಳ್ಳುವುದು. ಎರಡಕ್ಕೂ, ಮನಸ್ಸಿಗೆ ದೇಹಕ್ಕೆ ಬಾಧಕವಾದ ಒಂದು ದುರ್ಗುಣ, ಅದನ್ನು ಬರೆಸಿಕೊಳ್ಳುವುದು. ಆದರೆ ಅದನ್ನು ಬರೆಸಿಕೊಂಡ ಮೇಲೆ ಬಿಡ್ಲಿಕ್ಕೆ ಆಗೋದಿಲ್ಲ. ಈ ದುಡ್ಡಿನ ಹಾಗೆ. ದುಡ್ಡು ಅನ್ನೋದು ಒಂದು ಪ್ರಪಂಚದಲ್ಲಿ ಮನುಷ್ಯನೇ ಸೃಷ್ಟಿ ಮಾಡಿದ್ದು. ಇವತ್ತು ನಮಗೆ ನಾವೇ ಸೃಷ್ಟಿ ಮಾಡಿದ ದುರಂತದಲ್ಲಿ ಬಿದ್ದು ಬಿಟ್ಟಿದ್ದೇವೆ. ದುಡ್ಡು ಇಲ್ಲದೆ ಬದುಕಲಿಕ್ಕಿಲ್ಲ. ಪ್ರಪಂಚದಲ್ಲಿ ಯಾವುದೇ ಪ್ರಾಣಿ ದುಡ್ಡಿಲ್ಲ ಅಂತ ಸಾಯುತ್ತಾ? ಮನುಷ್ಯ ಒಬ್ಬ ಬಿಟ್ಟು. 84 ಲಕ್ಷ ಯೋನಿಯಲ್ಲಿ 83,99,999 ಪ್ರಾಣಿಗಳು ದುಡ್ಡಿಲ್ಲದೆ ಬದುಕ್ತವೆ. ಇವನು ದುಡ್ಡಿಲ್ಲ ಅಂತ ಸಾಯ್ತಾನೆ. ಇವನೇ ಸೃಷ್ಟಿ ಮಾಡಿದ ದುರಂತ ಇದು. ಹಾಗೇನೆ ಸಿಟ್ಟು ಮನುಷ್ಯನೇ ಸೃಷ್ಟಿ ಮಾಡಿಕೊಂಡಂಥ ಒಂದು ದುರಂತ. ಅವನು ಸೃಷ್ಟಿ ಮಾಡಿ ಅವನ ಮೇಲೆ ಒಳಗೆ ಬಂದು ಕೂತು ಬಿಟ್ರೆ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಹೇಳುವುದಿಲ್ಲ. ನೋಡಿ, ಸೆಕ್ಸು ಸಹಜ ಧರ್ಮ. ಒಂದು ವೇಳೆ ಮನುಷ್ಯ ಸೆಕ್ಸಿ ಆದರೆ ಅದು ದುರಂತ ಅಲ್ಲ, ಅದನ್ನು ಗೆಲ್ಲುವುದು ಬಹಳ ಒಳ್ಳೆಯದು. ಆದರೆ ಗೆಲ್ಲಿಕ್ಕೆ ಆಗದೇ ಇದ್ದರೆ ಅದು ಅಸಹಜ ಅಲ್ಲ. ಜೀವನದಲ್ಲಿ ಕೋಪ ಅಸಹಜ. ಯಾವುದಕ್ಕೂ ಕೋಪ ಮಾಡೋದಕ್ಕೆ ಅರ್ಥ ಇಲ್ಲ. ಕೋಪ ಮಾಡೋದ್ರಿಂದ ನಮ್ಮ ದೇಹದ ಶಕ್ತಿ ನಿತ್ರಾಣ ಆಗುತ್ತೆ, ಮೆಂಟಲ್ ಎನರ್ಜಿ ಪೂರ್ತಿ ಹೋಗುತ್ತೆ. ಯಾವುದಕ್ಕೂ ಉಪಯೋಗ ಇಲ್ಲ, ಅದ್ರ ಲಾಭವೂ ಇಲ್ಲ. ಆದರೂ ಇದು ನೋಡಿ, ವಿಶ್ವಾಮಿತ್ರ ಮೇನಕ್ಕೆ ಬಂದ್ಲು, ರಂಭೆ ಬಂದ್ಲು ತಪಸ್ಸಿಗೆ. ಆವಾಗ ವಿಶ್ವಾಮಿತ್ರ ರಂಭೆ ಬಂದ್ಲು ಮೋಹಿಸಬೇಕು ಅಂತ ಸಿಟ್ಟು ಬಂತು ವಿಶ್ವಾಮಿತ್ರನಿಗೆ. ಕಾಮವನ್ನು ಗೆದ್ದು ಬಂದದ್ದು ಸಿಟ್ಟು ಬಂದು ಸ್ತಬ್ಧಳಾಗಿ ಹೋಗು, ಕಲ್ಲಾಗಿ ಹೋಗು ಅಂತ ಶಾಪ ಕೊಟ್ಟ. ಅಂದ್ರೆ ಏನ್ ಮಾಡಿದಾಗಾಯ್ತು? ಕಾಮವನ್ನು ಗೆದ್ದ, ಕಾಮದ ಸ್ಥಾನದಲ್ಲಿ ಸಿಟ್ಟು ಬಂದು ಕೂತಿತ್ತು. ಸಿಟ್ಟನ್ನು ಗೆಲ್ಲುವುದು ಮುಖ್ಯ, ಕಾಮವನ್ನು ಗೆಲ್ಲುವುದಲ್ಲ. ಕಾಮವನ್ನು ಗೆಲ್ಲುವುದಕ್ಕೆ ಒಂದು ಮಿತಿ ಇದೆ. ವಿಶ್ವಾಮಿತ್ರ ಮೇನಕೆ ಜೊತೆಗೆ ಸಂಸಾರ ಮಾಡಿದ, ತಪಸ್ಸು ಮಾಡ್ತಾ ಇದ್ದಾಗ ಮೇನಕೆ ಬಂದು ಮೇನಕೆ ಜೊತೆಗೆ ಸಂಸಾರ ಮಾಡಿಬಿಟ್ಟ ತಪಸ್ಸು ಬಿಟ್ಟು. ಯಾಕೆ ಗೊತ್ತಾ? ಇದು ಸೈಕಾಲಜಿ. ತಲೆಯ ಒಳಗೆ ಒಂದು ವಿಷಯ ಬಂದು ಕೂತ್ರೆ ಅದನ್ನು ಹೊರಗೆ ಕಳಿಸದೆ ನಿಮಗೆ ಮತ್ತೆ ನಿಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ. ಮೇನಕ್ಕೆ ಒಳಗೊಂದು ಕೂತು ಬಿಟ್ರೆ ಒಂದ್ಸರ್ತಿ ಅವಳನ್ನು ಸ್ವಾಗತ ಮಾಡಿ ಅವಳ ಜೊತೆಗೆ 4 ದಿವಸ ಇದ್ದು ತಾಯಿ ಇನ್ನು ಸಾಕು ಹೋಗು ಅಂತ ಹೇಳ್ಬೇಕು ಹೊರತು ತಲೆಯೊಳಗೆ ಮೇನಕೆಯನ್ನು ತುಂಬಿಸ್ಕೊಂಡು ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಬ್ಯೂಟಿಫುಲ್ ಸೈಕಾಲಜಿ. ಅವರಂದ್ರು ತಪಸ್ಸು ಬಿಟ್ರು ಆಯ್ತು, ನೀನ್ ನನ್ನ ತಲೆ ಒಳಗೆ ಬಂದು ಕೂತಿ ಬಾ. ಆಮೇಲೆ ಒಂದು 4 ದಿವಸ ಅವಳ ಜೊತೆ ಸಂಸಾರ ಮಾಡಿದ್ರು. ಆಮೇಲೆ ಮನಸ್ಸಿನಿಂದ ಮೇನಕೆ ಹೊರಟು ಹೋದ್ರು. ತಾಯಿ
ಇನ್ನು ತಪಸ್ಸಿಗೆ ಹೋಗ್ತೇನೆ, ದೇವರು ಒಳ್ಳೇದು ಮಾಡಿದ್ದು ಹೊರಟೋದು. ಅಂದ್ರೆ ಇದು ಸೈಕಾಲಜಿ. ಪ್ರಾಚೀನರಿಗೆ, ಪುರಾಣ ಋಷಿಗಳಿಗೆ ಗೊತ್ತಿತ್ತು ಇದು. ಸೆಕ್ಸ್ ಅನ್ನು ಓವರ್ಕಮ್ ಮಾಡ್ಲಿಕ್ಕೆ ಅದಕ್ಕೆ ವಿವಿಧ ಸಾಂಸಾರಿಕ ಭೋಗ ವಿರಕ್ತಸ್ಯ ಅಂದ್ರು ಪ್ರಾಚೀನರು. ನೀನು ವಿರಕ್ತಿ ಬಿಡುವುದು ಅಂದ್ರೆ ಅನುಭವಿಸದೆ ವಿರಕ್ತಿ ಬರೋಲ್ಲ. ಏನಾಗುತ್ತೆ ಗೊತ್ತಾ? ಇಡೀ ಜೀವನ ಬ್ರಹ್ಮಚರ್ಯದಿಂದ ಇದ್ರು ಅಂತ ಇಟ್ಕೊಳ್ಳಿ. ಸಾಯೋ ತನಕ ಅಖಂಡವಾಗಿ ಬಲವಂತವಾಗಿ ಬ್ರಹ್ಮಚರ್ಯ ಪಾಲಿಸಿದರು. ಅವರಿಗೆ ಸಾಯುವಾಗ ಅವ್ರಿಗೆ ತಲೆಯಲ್ಲಿ ಕಾಣೋದೇನು ಗೊತ್ತುಂಟ? ದೇವರು ಎಲ್ಲ ಅನುಭವ ಕೊಟ್ಟ, ಅದೊಂದು ಅನುಭವ ಆಗಲೇ ಇಲ್ಲ. ದೇವ್ರ ನೆನಪ ಅದೊಂದು ಅನುಭವ ಆಗಲಿ. ಕಡೆಗೆ ಸಾಯುವ ಕ್ಷಣದಲ್ಲಿ ಅವ್ರನ್ನ ಕಾಣುವುದು ಸೆಕ್ಸು. ಅದಕ್ಕೆ ಶಾಸ್ತ್ರಗಾರ ಏನು ಹೇಳಿದ್ರು ಗೊತ್ತಲ್ಲ, ಸೆಕ್ಸ್ ಅನ್ನ ರಿಜೆಕ್ಟ್ ಮಾಡಬೇಡ, ಯಾಕಂದ್ರೆ ಅಷ್ಟು ಪವರ್ಫುಲ್ ಅದು. ಅದನ್ನು ಅನುಭವಿಸಿ ಅದರ ಲಿಮಿಟೇಷನ್ಸ್ ಅನ್ನು ಅರ್ಥ ಮಾಡಿಕೊಂಡು ಬಿಡುವಂತ. ವಿವಿಧ ಸಾಂಸಾರಿಕ ಭೋಗಿಸಿ ಅದರ ಲಿಮಿಟೇಷನ್ ಅರ್ಥ ಮಾಡಿಕೊಂಡು ಮತ್ತೆ ಬಿಡು. ಇಲ್ಲದೇ ಇದ್ರೆ, ರಾಮಕೃಷ್ಣ ಪರಮಹಂಸರದ ಒಂದು ಕಥೆ ನಿಮಗೆಲ್ಲ ಗೊತ್ತಿದೆ. ಅವರು ದೇವಸ್ಥಾನದ ಪೂಜಾರಿಗಳು, ಪಂಚೆ ಮಡಿ ಉಟ್ಕೊಂಡು ಬದುಕಿದವರು. ಒಂದು ದಿವಸ ಅವರಿಗೆ ಎಲ್ಲ ಅವರು ಶಿಷ್ಯರು ಭಕ್ತರು ಅಂಗಿ ಹಾಕೊಂಡು ಬರ್ತಿದ್ರು. ಅಂಗಿ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ತಲೆಗೆ ಬಂತು. ತಕ್ಷಣ ದರ್ಜಿಯನ್ನು ಬರ್ಲಿಕ್ಕೆ ಹೇಳಿ ಬಂದ. ಆ ಟೈಲರ್ ಬಂದ ಕೂಡಲೇ ಅವ್ರು ಹೇಳಿದ್ರಪ್ಪ, ಒಳ್ಳೆ ಚಂದದ ಸಿಲ್ಕಿನ ಒಂದು ಅಂಗಿ ಹೊಲಿಸ್ಕೊಡು, ನನ್ನ ಅಳತೆ ಹಿಡ್ಕೊಂಡು ಹೋಗಿ ಒಂದು ಅಂಗಿ ಹೊಲಿಸ್ಕೊಡು ಅಂತ ಹೇಳಿದ್ರು. ಅಂಗಿ ಹೊಲಿಸಿ ತಂದ ಮೇಲೆ ಆ ಅಂಗಿ ಹಾಕೊಂಡ್ರು. ಕನ್ನಡಿ ಹತ್ರ ಹೋಗಿ ನಿಂತರು. ನೋಡಪ್ಪ, ಅಂಗಿ ಹಾಕೊಂಡ್ರೆ ರಾಮಕೃಷ್ಣ ಪರಮಹಂಸ ಇಷ್ಟೇ ಚಂದ ಕಾಣೋದು, ಇದಕ್ಕಿಂತ ಹೆಚ್ಚು ಏನೂ ಇಲ್ಲ, ಅದನ್ನ ನೀನು ಹಠ ಮಾಡಬೇಡ ಅಂತ ತೆಗೆದು ಬಿಸಾಡಿದ್ರು. ಅಂಗಿ ಹಾಕೊಳ್ಳದೆ ಇದ್ರೆ ಸಾಯೋ ತನಕ, ಸಾಯುವಾಗಲೂ ನಮ್ಮಲ್ಲಿ ಅನೇಕ ಜನ ಮಡಿವಂತರ ಸಮಸ್ಯೆ ಇದೆ. ಅವರು ಅಯ್ಯೋ ಅಂಗಿ ಹಾಕಿದವರು ಅವ್ರು ನೋಡಿದ್ರೆ ಸ್ನಾನ ಮಾಡಬೇಕು ಅಂತ ಮಡಿ ಬಂಚೆಲ್ಲೇ ಇರ್ತಾರೆ. ಸಾಯುವಾಗ ಅವರಿಗೆ ನಾವು ಎಲ್ಲ ಮಾಡಿದೆವು, ಅಂಗಿ ಹಾಕೊಂಡ್ರೆ ಹೇಗಿರುತ್ತೆ ಅಂತ ನೋಡಲೇ ಇಲ್ಲ, ಪ್ಯಾಂಟ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ನೋಡಲೇ ಇಲ್ಲ. ಸಾಯುವಾಗ ಅಂಗಿ ಪ್ಯಾಂಟ್ ಬರೋದು, ದೇವ್ರು ಬರೋದು. ಯಾಕೆಂದ್ರೆ ಇದನ್ನು ಸಪ್ರೆಸ್ ಮಾಡ್ಲಿಕ್ಕೆ ಆಗುವುದಿಲ್ಲ, ಸಪ್ರೆಸ್ ಮಾಡಬಾರದು. ಎಕ್ಸ್ಪೀರಿಯನ್ಸ್ ಇಟ್ ಅಂಡ್ ದೆನ್ ನೋ ದ ಲಿಮಿಟೇಷನ್ಸ್ ಆಫ್ ಇಟ್. ಸಪ್ರೆಸ್ ಮಾಡಿದಿರೋ ಅದು ನಿಮ್ಮನ್ನು ಕಾಡದೇ ಇದ್ರೆ ನಿಮ್ಮ ಮಗನನ್ನೋ ಮೊಮ್ಮಗನನ್ನೋ ಯಾರನ್ನೋ ಒಬ್ಬನನ್ನೋ ಸ್ವಚ್ಛಂದ ಕಾಮಿಯನ್ನಾಗಿ ಮಾಡುತ್ತೆ. ಬಲಾತ್ಕಾರವಾಗಿ ಸಪ್ರೆಸ್ ಮಾಡಿದ್ರೆ ಅದರಿಂದ ಸೆಕ್ಸ್ ಈಸ್ ಅನ್ ಇನ್ಸ್ಟಿಂಕ್ಟ್. ಅದ್ರ ಕೋಪ ಹಾಗಲ್ಲ, ಆದ್ರೆ ಅದನ್ನು ಗೆಲ್ಲಿಕ್ಕಾಗಲ್ಲ. ಅದಕ್ಕೆ ನರನಾರಾಯಣರು ಬಂದರು. ನರನಾರಾಯಣರ ತಪಸ್ಸು ಮಾಡುವಾಗ ದೇವತೆಗಳು ದೇವಲೋಕದ ಎಲ್ಲ ಅಪ್ಸರ ಸ್ತ್ರೀಯರನ್ನ ಕಳಿಸಿದ್ರಂತೆ ಅವರ ತಪಸ್ಸು ಭಂಗ ಮಾಡಬೇಕು ಅಂತ. ನಾರಾಯಣ ಇದು ಭಾಗವತದಲ್ಲಿ ಹೇಳ್ತಾರೆ, ಕಾಮವನ್ನು ಗೆಲ್ಲಬಹುದು, ಕ್ರೋಧವನ್ನು ಗೆಲ್ಲಿಕ್ಕೆ ಆಗೋದಿಲ್ಲ. ಆದರೆ ಆ ಕ್ರೋಧವನ್ನು ಗೆದ್ದವರು ನರನಾರಾಯಣ ಅವತಾರದಲ್ಲಿ ಭಗವಂತ. ಅಪ್ಸರೆಯರೆಲ್ಲ ಎಲ್ಲ ಅಪ್ಸರೆಯರನ್ನು ಕಳಿಸಿಬಿಟ್ಟಿದ್ದಾರೆ. ಜೊತೆಗೆ ಕಾಮ, ಪುಷ್ಪ ಬಾಣ, ಹೂವಿನ ಬಾಣ, ಎಲ್ಲ ಸಲಕರಣೆಗಳಿಂದ ಎಲ್ಲ ಕಾಮೋದ್ರೇಚಕವಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಬದರಿಯಲ್ಲಿ. ಅವರ ಆಶ್ರಮವೇ ಹೂವಿನ, ಅದೇ ಹೇಳಿದ್ರು ಬೆಂದರ್ ವ್ಯಾಲಿ, ಅದ್ಭುತವಾದ ಹೂಗಳ ಹಾಸೆ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲದಂತಹ ವಸಂತ ಋತು ಅಲ್ಲಿ ಆಗತ್ತೆ. ಇವರೆಲ್ಲ ಅಪ್ಸರ ಸ್ತ್ರೀಯರು ಬಂದರು, ಅವ್ರ ಮುಂದೆ ಡಾನ್ಸ್ ಮಾಡಿದ್ರು, ಏನೇನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಭಂಗಿಗಳು ಇವೆ, ನಾಟ್ಯ ಭಂಗಿ, ಅದೆಲ್ಲ ಮಾಡಿ ತೋರಿಸಿದ್ರು. ಇವರು ನಾರಾಯಣ ಬಂದು, ಬನ್ನಿ ನೀವು ನನ್ನ ಅತಿಥಿಗಳಲ್ವ, ನಮ್ಮ ಆಶ್ರಮದಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ ಅಂತ ಎಲ್ಲ ಅಪ್ಸರ ಸ್ತ್ರೀಯರಿಗೆ, ಎಲ್ಲ ದೇವಲೋಕದಿಂದ ಬಂದವರಿಗೆ ಚಂದ ಮಾಡಿ ಉಪಚಾರ ಮಾಡಿದ್ರಂತೆ. ಆಮೇಲೆ ಕೊನೆಗೆ ಮಾಡಿದ್ದೇನು ಗೊತ್ತುಂಟ, ನೀವು ದೇವಲೋಕದಿಂದ ಬಂದವರಲ್ವಾ, ನೀವು ಇಷ್ಟೇ ಜನ ಇರುವುದು ದೇವಲೋಕದಲ್ಲಿ, ನಿಮ್ಗಿಂತ ಚಂದದವರು ಯಾರು ಇಲ್ವಾ ಅಂತ ಕೇಳಿದಂತೆ ನಾರಾಯಣ. ನಿಮ್ಗಿಂತ ಚಂದದ ಅಪ್ಸರ ಸ್ತ್ರೀಯರು ಯಾರು ಇಲ್ವಾ? ಅರೆ ನಾನು ಸೃಷ್ಟಿ ಮಾಡಿ ಕೊಡ್ತೀನಿ ತಗೊಳ್ಳಿ ಅಂತ ಊರ್ವಶಿಯನ್ನು ಸೃಷ್ಟಿ ಮಾಡಿ ಇಂದ್ರನಿಗೆ ಕೊಡಿ. ಕೋಪಿಸಿಕೊಳ್ಳಿಲ್ಲ, ಇಂದ್ರನಿಗೆ ಒಂದು ಉಡುಗೊರೆ ಕೊಟ್ಟು, ಯಾವುದೊಂದು ಸುಂದರಿಯಾದ ಹೆಣ್ಣಲ್ಲ, ಇದು ಇಂದ್ರನಿಗೆ ಕೊಡಿ ನನ್ನ ಉಡುಗೊರೆ ಅಂತ ಕಳಿಸಿಕೊಟ್ಟಂತೆ. ಹೀಗೆ ದ್ರೋಹ ಮಾಡಿದವನನ್ನು ಅಥವಾ ಒಬ್ಬನ ಮೋಸ ಮಾಡಬೇಕು, ನಿಮ್ಮನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಬಂದವನನ್ನು ಪ್ರೀತಿಸುವ, ಕೋಪಿಸದಂತ, ಇದಕ್ಕೆ ತಿತಿಕ್ಷ ಅಂತ ಹೇಳ್ತಾರೆ. ಕ್ಷಮ ಬೇರೆ, ಕ್ಷಮ ಮತ್ತು ತಿತಿಕ್ಷ ಅಂತ. ಕ್ಷಮೆಗಿಂತ ತಿತಿಕ್ಷೆ, ಕ್ಷಮೆ ತಪ್ಪು ಮಾಡಿದವನನ್ನು, ಶಾಂತಿಗಿಂತ ತಿತಿಕ್ಷೆ ಬಹಳ ದೊಡ್ಡದು. ಶಾಂತಿಯಿಂದ ನೆಮ್ಮದಿ, ಕೋಪಿಸದೇ ಇರುವುದು. ತಿತಿಕ್ಷ ಅಂದ್ರೆ ನಮಗೆ ಅನ್ಯಾಯ ಮಾಡಿದವನನ್ನು ಕ್ಷಮಿಸುವಂತಹ ಗುಣ ಉಂಟು. ತಪ್ಪು ಮಾಡ್ತಾನೆ, ಅವಾಗ ನಮಗೆ ತಪ್ಪು ಮಾಡಿದ ಕೂಡಲೇ ಸಿಟ್ಟು ಬರುತ್ತೆ. ಅಲ್ಲ, ನಾನು ಒಬ್ಬರ ಸುದ್ದಿ ಬೇಡ, ನನ್ನಷ್ಟಕ್ಕಿದ್ರು ಎಲ್ಲ ಉಪದ್ರ ಕೊಡ್ತಾರಲ್ಲ, ಏನ್ ಜನಪ್ಪ ಇವರು ಅಂತ ನಮಗೆ ಸಿಟ್ಟು ಬರುತ್ತಲ್ಲ. ನಿಜವಾದ ಜ್ಞಾನಿ ಹೇಳ್ತಾನೆ, ಭಗವಂತ ಅವನು ಏನು ಮಾಡ್ತಾನೆ. ಜೀಸಸ್ ಕ್ರೈಸ್ಟ್ನ ಕಥೆ ಇದೆಯಲ್ಲ, ಅವನ ಕ್ರೂಸಿಫಿಕ್ಷನ್ನಿಗೆ ಹೋದಾಗ ಆ ಥರ ಭಗವಂತ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ, ಅವರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ ಹೊರತು ಸೇರಿ ತೀರಿಸಲಿಕ್ಕೆ ಹೋಗೋದು. ಇದು ಗುಣಗಳಲ್ಲಿ ಬಹಳ ದೊಡ್ಡ ಗುಣ.
ಇದನ್ನ ಮಾಡಿ ತೋರಿಸಿದ ನರನಾರಾಯಣ ಅವತಾರದಲ್ಲಿ. ಹೀಗೆ 4ನೆಯ ನರನಾರಾಯಣ ಅವತಾರ. ಅದರಲ್ಲಿ ಅಕರೋತು ದುಶ್ಚರಂ ತಪಃ, ಎಂಥ ಪ್ರಸಂಗ ಬಂದರೂ ಕೋಪಿಸಿಕೊಳ್ಳದೆ. ಬಹಳ ಕಷ್ಟ. ಒಂದು ಸಣ್ಣ ಟೆಕ್ನಿಕ್ ಸುಮ್ಮನೆ ನಿಮ್ಮ ಹತ್ರ ಹೇಳ್ತೇನೆ. ನಿಮಗೂ ಮನೆಯಲ್ಲಿ ಏನೋ ನಿಮ್ಮ ಮನೆ ಮಂದಿ, ನಿಮ್ಮಿಂದ ಜೂನಿಯರ್ಸು, ನೀವು ಯಜಮಾನರು ಇರ್ತೀರಾ, ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಏನೋ ಮಾಡಿದ್ದು ಇಷ್ಟ ಆಗೋಲ್ಲ, ತಕ್ಷಣ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಒಂದು ಟೆಕ್ನಿಕ್ ಮಾಡಿ. ಏನು ಅಂದರೆ, ಸಿಟ್ಟು ಬಂದಾಗ 5 ನಿಮಿಷ ಮಾತಾಡೋಲ್ಲ ಅಂತ ಒಂದು ತೀರ್ಮಾನ ಮಾಡಿ. 5 ನಿಮಿಷ ಅಂತ ಸಿಟ್ಟು ಇಳಿದು ಹೋಗುತ್ತೆ. ಆ 5 ನಿಮಿಷದಲ್ಲಿ ಮಾತಾಡಿದ್ರೆ ಬಾಯಿ ಬಂದಾಗ ಮಾತಾಡಿ ಹೋಗುತ್ತೆ. ಸಿಟ್ಟು ಬಂದಾಗ ಆಬ್ಸರ್ವ್ ಸೈಲೆನ್ಸ್. ಅದು 5 ನಿಮಿಷ ಆದ್ಮೇಲೆ ಸಿಟ್ಟಿನಲ್ಲಿ ಬೈಲಿಕ್ಕೆ ಮನಸ್ಸೇ ಬರೋದಿಲ್ಲ. ಸೊ ಸಿಟ್ಟನ್ನು ಗೆಲ್ಲುವ ಅತ್ಯಂತ ಸರಳ ವಿಧಾನ ಅಂದ್ರೆ ಮೌನವನ್ನು ಆಚರಿಸೋದು. ಆ ಮೊಮೆಂಟ್ ಕೋಪ ಬಂದಾಗ ಮಾತಾಡಬಾರ್ದು. ಇಲ್ಲದಿದ್ರೆ ಹಾಳಾಗಿ ಹೋಗು, ಮಣ್ಣು ತಿಂದು ಹೋಗು, ಏನೇನೋ ಬಾಯಿಗಳು ಮಾತು ಬರ್ತವೆ. ಕೋಪ ಬಂದ್ರೆ ಅವನು ನಮ್ಮ ಮಕ್ಕಳಿಗೆ ಬೈದು ಬಿಡ್ತಾರೆ, ಹಾಳಾಗಿ ಹೋಗು. ಈ ಒಂದು ವಿಷಯ ತಮಾಷೆಗೋಸ್ಕರ ಅಂತ ಇಂಥ ಮಾತುಗಳನ್ನ ಆಡ್ತಾರೆ, ಅದು ಕಡೆ ರೂಢಿಯಾಗ್ಬಿಡುತ್ತೆ. ಅದು ಅವರಿಗೆ ದೇ ಡೋಂಟ್ ಮೀನ್ ಇಟ್. ಹಾಳಾಗಿ ಹೋಗುವಂತ ಮಗನಿಗೆ ಶಾಪ ಕೊಟ್ಟ ಅಪ್ಪ ಮಗ ಹಾಳಾಗಬೇಕು ಅಂತ ಬಯಸುವುದಿಲ್ಲ. ಅಂದ್ರೆ ಸಿಟ್ಟಿನಲ್ಲಿ ಏನೇನೋ ಬಾಯಲ್ಲಿ ಬಂದ್ಬಿಡುತ್ತೆ, ಹಾಳಾಗಿ ಹೋಗು, ಮಣ್ಣು ತಿನ್ನು, ಏನೋ ಹೇಳ್ತಾರೆ. 5 ನಿಮಿಷ ಆದ್ಮೇಲೆ ಅದನ್ನು ನೀವು ರಿಹರ್ಸಲ್ ಮಾಡಿದ್ರು ಹೇಳಲಿಕ್ಕೆ ಆಗೋಲ್ಲ. ಅದಕ್ಕೆ ಕೋಪ ಬಂದಾಗ 5 ನಿಮಿಷ ಸೈಲೆನ್ಸ್ ಅಬ್ಸರ್ವ್ ಮಾಡಿಬಿಟ್ರೆ ವಿ ಆರ್ ಸೇಫ್. ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟು, ಒಂದು ವಿಧಾನ. ಅಪೇಕ್ಷೆ ಇದ್ದವರು ಸಿಟ್ಟನ್ನು ಗೆಲ್ಲುವ ವಿಧಾನ ನೀವು ರಿಹರ್ಸಲ್ ಮಾಡಿ ನೋಡ್ಬೋದು. ಯಾಕೆಂದರೆ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ವಿಧಾನ. ಹೀಗೆ ಭಗವಂತನ 4-5 ಅವತಾರಗಳನ್ನು ನೋಡಿದೆವು. ನಾನು ಐತರೇಯದಲ್ಲಿ ಮುಗಿಸ್ತೇನೆ ಅಂತ ಹೇಳಿದೆ, ನರನಾರಾಯಣರನ್ನು ಸೇರಿಸಿಕೊಂಡೆ. ಇನ್ನು ಉಳಿದ ಅವತಾರಗಳು, ಆಮೇಲೆ ಕೊನೆಗೆ 10 ಅವತಾರಗಳು. ಇದನ್ನು ಶಾಸ್ತ್ರಕಾರರು ಯಾವ ರೀತಿ ನೋಡಿ, ಈ ಎಲ್ಲ ಕಥೆಗಳಲ್ಲಿ ಇದು ದೇವರ ಪವಾಡಕ್ಕಿಂತ ನಮ್ಮ ಜೀವನದಲ್ಲಿ ಪಾಠ. ನಮ್ಮ ಜೀವನದ ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನುವ ಪಾಠ, ಒಂದೊಂದು ಅವತಾರದಲ್ಲಿ ಒಂದೊಂದು ಪಾಠ. ಅಂಥ ಅವತಾರದ ಮಹತ್ವವನ್ನು ಮತ್ತೆ ನಾಳೆ ಸೇರಿದಾಗ ಅದರ ಮುಂದಿನ ಅವತಾರದ ಕಥೆ ಪುರಾಣಕಾರರು, ಶಾಸ್ತ್ರಕಾರರು ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.